ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಯಂತ್, ಯಾಕಪ್ಪ ನಿದ್ದೆ ಮಾಡಲಿಲ್ಲ? ಯಾರಿಗೋ ಕಾಯ್ತಿರೋ ಹಾಗಿದೆ. ಸಾವಿರ ಸಂಶಯಗಳು ನನ್ನ ತಲೆಯಲ್ಲಿ ಜೇನು ಹುಳು ಥರ ಗುಂಗುಟ್ತಿರುವಾಗ ನಿದ್ದೆಯಲ್ಲಿದ್ದು ಶಾಂತಮ್ಮ. ಅಲ್ಲಪ್ಪ, ಯಾವಾಗಲೂ ನಿನ್ನ ಹೆಂಡತಿ ಯೋಚನೆಯಲ್ಲಿ ನಿದ್ದೆ ಮಾಡದೇ ಇದ್ದರೆ ಹೇಗೆ ಹೇಳು? ನಿನ್ನ ಆರೋಗ್ಯದ ಗತಿ ಏನಾಗಬಾರ್ದು. ಈ ಟೈಮಲ್ಲಿ ನಿನಗೆ ನಿದ್ದೆ ಅವಶ್ಯವಾಗಿ ಬೇಕೇ ಬೇಕು. ಹೋಗು, ನಿದ್ದೆ ಮಾಡಿ ಹೋಗು. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರದೆ ಹೋದರೆ ಹಸುವಾಗತ್ತೆ ಶಾಂತಮ್ಮ. ಹಸು ಜಾಸ್ತಿ ಆದಾಗ ನಿದ್ದೆ ಬರೋದಿಲ್ಲ ಅಲ್ವಾ? ಚಿನ್ನುಮರಿ, ನಿಮ್ಮ ಫ್ರೆಂಡು ಶ್ರೀಕಾಂತ ಎಷ್ಟು ಸುಲಭವಾಗಿ ನೀವು ವಿಶ್ವನ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಅಲ್ಲೇ ಹೊರಟ್ಬಿಟ್ಟ. ಶಾಂತಮ್ಮ, ಅವನಿಗೆ ಕೆಲಸದ ಅವಶ್ಯಕತೆ ಇದ್ದರೂ ನನ್ನ ಮಾತನ್ನು ಧಿಕ್ಕರಿಸಿ ಹೋಗಿದ್ದಾನೆ ಅಂದರೆ ಏನರ್ಥ? ಅಂದರೆ ಜಾಹ್ನವಿಯವರು ಅಲ್ಲೇ ಇದ್ದಾರೆ ಅಂತ ನನಗೆ ಯಾಕೋ ಪ್ರಬಲವಾಗಿ ಅನುಮಾನ ಬರ್ತಾ ಇದೆ ಶಾಂತಮ್ಮ. ಅದಕ್ಕೆ ಜಾಹ್ನವಿಯವರು ಎಲ್ಲಿದ್ದಾರೆ ಅಂತ ಹುಡುಕಕ್ಕೆ ಈಗ ಜಯಂತಾನೆ ಒಂದು ಹೊಸ ದಾರಿ ಕಂಡು ಹಿಡಿದಿದ್ದಾನೆ. ಈಗಿನ್ನೇನು ಆ ದಾರಿ ನನ್ನ ಮುಂದೆ ಕಣ್ಣು ತೆರ್ಕೋಬೇಕಾದ ಸಮಯ ಬಂದಿದೆ. ಏನ್ರಿ, ಭಾವನಾ ಮನೆಗೆ ಹೋಗಿ ಇಷ್ಟೊತ್ತಾಯ್ತು. ಏನಾಗಿದ್ಯೋ ಏನೋ, ನನಗೆ ಯಾಕೋ ಗಾಬರಿ ಆಗ್ತಾ ಇದೆ. ಒಂದು ಫೋನ್ ಮಾಡಿ ಕೇಳ್ತೀರಾ? ಇಲ್ಲ ನಾವೇ ಒಂದು ನಿಮಿಷ ಹೋಗಿ ಬಂದ್ಬಿಡೋಣ. ಲಕ್ಷ್ಮಿ, ಹಂಗೆ ನಾವು ಪದೇ ಪದೇ ಹೋಗ್ತಾ ಇದ್ರೆ ಅವ್ರು ಏನು ಅಂದ್ಕೊಳ್ತಾರೆ? ಅಳಿಯಂದ್ರ ಮೇಲೆ ಭರವಸೆ ಇಡು, ಅವ್ರು ನೋಡ್ಕೊಳ್ತೀನಿ ಅಂತ ಹೇಳಿದಾರೆ ತಾನೆ. ಅಳಿಯಂದ್ರಿಗೆ ಫೋನ್ ಮಾಡ್ತೀನಿ. ಇನ್ನೂ ಪೊಲೀಸ್ನವ್ರು ಮನೇಲೇ ಇದ್ದಾರಾ ಅಥವಾ ಹೊರಟ್ರಾ ಅಂತ ಕೇಳ್ತೀನಿ, ಆಯ್ತಾ? ಹಲೋ, ಹೇಳಿ ಮಾವ. ನಮಸ್ಕಾರ. ಹೇಳಿ ಅಂದರೆ ಮನೆ ಕಡೆ ಏನೂ ತೊಂದರೆ ಇಲ್ಲ ಅಲ್ವಾ? ಪೊಲೀಸ್ನವರು ಮನೆಯಿಂದ ಹೊರಟ್ರಾ? ಮಾವ, ಮೇಡಮ್ ಅವರು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳ್ತವ್ರೆ. ಅವ್ರು ಹಿಂಗೆಲ್ಲ ಮಾಡಿರೋದಿಲ್ಲ ಮಾವ. ಅವ್ರ ಮಾತು ಮೇಲೆ ನನಗೆ ನಂಬಿಕೆ ಇದೆ. ಅಷ್ಟು ಸಾಕು ಹೇಳಿ ಅಂದರೆ. ಭಾವನ ಮೇಲೆ ನಿಮ್ಗಾದ್ರೂ ಅಷ್ಟು ನಂಬಿಕೆ ಇದೆಯಲ್ಲ? ಅವಳ ಬಗ್ಗೆ ನೀವು ಚೆನ್ನಾಗಿ ಗೊತ್ತು. ಅವಳು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸೋ ಅಂತವಳು ಅಲ್ಲ ಅಳಿ ಅಂದ್ರೆ. ಅಂಥವಳು ಮನೆಯವ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಹೀಗೆ ಮಾಡ್ತಾಳ? ನಾನು ನಂಬ್ತೀನಿ ಮಾವ. ಪಾಪ ಮೇಡಮ್ ಅವರು ಮನೇಲಿ ಇದೆಲ್ಲ ಆಗಿದ್ದು ನೋಡಿ ಮನೆಯವರೆಲ್ಲರೂ ತುಂಬ ಬೇಜಾರಾಗವ್ರೆ. ಆದರೂ ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಈ ವಿಷಯದ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡಿ ಮಾವ. ಅತ್ತೆಗೂ ಹುಸಿ ಧೈರ್ಯ ಹೇಳಿ. ಸರಿ ಹೇಳಿ ಅಂದ್ರೆ, ನೀವೇ ನಮ್ಮ ಧೈರ್ಯ ಈಗ. ಸರಿ ಮಾವ. ಏನಂತೀರಿ? ಏನೂ ತೊಂದರೆ ಇಲ್ಲಂತೆ. ಅಳಿಯಂದ್ರು ನಾನು ಇಲ್ಲೆಲ್ಲ ನೋಡ್ಕೊಳ್ತೀನಿ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಅತ್ತೆಗೂ ಹೇಳಿ ಅಂತ ಹೇಳುದು, ಆಯ್ತಾ? ಸದ್ಯ ಯಾವುದಕ್ಕೂ ಭಾವನೆ ಒಂದು ಫೋನ್ ಮಾಡ್ತೀರಾ ನನ್ನ ಸಮಾಧಾನಕ್ಕೋಸ್ಕರ? ಅಪ್ಪ, ಭಾವನಾ, ಯಾಕಾಗ್ಲೇ ಬೇಜಾರು ಮಾಡ್ಕೊಂಡಿರೋ ಹಾಗಿದ್ಯಾ? ಬೇಜಾರಾಗದೆ ಇರುತ್ತಪ್ಪ. ಮಾಡದೇ ಇರೋ ತಪ್ಪನ್ನ ನನ್ನ ಮೇಲೆ ಹಾಕ್ತಿದ್ದಾರೆ. ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನು ಯಾಕಪ್ಪ ಸುಳ್ಳು ಹೇಳಿ? ನಮ್ಮ ಮನೆಯವ್ರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡ್ತೀನಿ ಹೇಳು? ಯಾರು ನನ್ನನ್ನು ನಂಬ್ತಾನೇ ಇಲ್ಲ. ನೀನೇ ಹೇಳಪ್ಪ, ನಾನು ಇಂಥ ಕೆಲಸ ಮಾಡ್ತೀನಾ? ಭಾವನಾ, ನೀನ್ ಇಂಥ ತಪ್ಪು ಮಾಡೋಳಲ್ಲ ಅಂತ ನಮಗ್ ಗೊತ್ತಮ್ಮ. ಆದ್ರೆ ನಿಮ್ಮನೆಯವ್ರಿಗೆ ಗೊತ್ತಾಗ್ಬೇಕಲ್ಲ. ಸತ್ಯ ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ. ಇವತ್ತಲ್ಲ ನಾಳೆ ಎಲ್ರಿಗೂ ಸತ್ಯ ಏನು ಅಂತ ಗೊತ್ತಾಗುತ್ತಮ್ಮ. ಆದ್ರೆ ನೀನ್ ಅಲ್ಲಿ ತನಕ ನಿಮ್ ಮನೆಯವ್ರ ಜೊತೆ ತಾಳ್ಮೆಯಿಂದ ನಡ್ಕೋಮಗಳು, ಏನು ಆಗಲ್ಲ. ನೀನ್ ಯೋಚನೆ ಮಾಡ್ಬೇಡ. ಸರಿ ಅಪ್ಪ. ಹೌದು ಭಾವನಾ, ನೋಡು, ನಮ್ಮ ಸಮಯ ಸರಿಯಾಗಿಲ್ದೇ ಇದ್ದಾಗ ನಾವು ಒಳ್ಳೇದು ಮಾಡಕ್ ಹೋದ್ರೂ ಕೆಟ್ಟದೇ ಆಗುತ್ತೆ. ನೋಡು, ಅಪ್ಪ ಹೇಳ್ದಾಗೆ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು, ಎಲ್ಲ ಸರಿ ಹೋಗುತ್ತೆ. ಹಾಂ. ಏನ್ರಿ,
ನಮ್ಮ ಮಗಳು ಯಾವ ತಪ್ಪು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆನ ಅನುಭವಿಸ್ತಾ ಇದ್ದಾಳೆ. ಏನೋ ಒಂದು ಗೊತ್ತಾಗ್ತಲ್ಲ ಲಕ್ಷ್ಮಿ, ನಮ್ಮ ಮಗಳ ಮೇಲಿರೋ ಕಳಂಕ ಆದಷ್ಟು ಬೇಗ ಕಳೆದು ಅವಳು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ಭಗವತ್ ನಿಚ್ಚೆ. ಬೇಬಿ, ನಮ್ಮಕ್ಕ ಹೀಗೆಲ್ಲ ಮಾಡ್ತಾಳೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಭಾಳ ಬೇಜಾರಾಗ್ತಿದೆ. ಯಾಕೆ ಹೀಗೆ ಮಾಡಿದೆ ಅಂತ ಅವಳನ್ನ ವಿಚಾರಿಸ್ಕೊಂಡ್ಬರ್ತೀನಿ. ಹರಿ, ಜಸ್ಟ್ ಸ್ಟಾಪ್ ಇಟ್. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ನಿಮ್ಮ ಅಕ್ಕ ಮಾಡಿದ ಘಟನೆಯಿಂದ ಈಗಾಗಲೇ ಮನೆಯವರೆಲ್ಲ ನೋವು ಅನುಭವಿಸಿದ್ದಾರೆ. ತಿರ್ಗಾ ಹೋಗಿ ನೆನಪು ಮಾಡಬೇಡ ಪ್ಲೀಸ್. ಹಾಗಲ್ಲ ಬೇಬಿ, ಇವತ್ತು ಅವಳನ್ನ ಕ್ವಶನ್ ಮಾಡದೇ ಇದ್ರೆ ನಾಳೆ ಇನ್ನೇನೋ ಮಾಡ್ತಾಳೆ, ನಾಡಿದ್ದು ಮತ್ತೊಂದು ಮಾಡ್ತಾಳೆ. ಆಗ ಮರ್ಯಾದೆ ಹೋಗೋದು ಯಾವ್ದು ಹೇಳು? ನಮ್ಮ ಮಾವಂದೇ ಅಲ್ವಾ? ಅಪ್ಪಬ್ಬಬ್ಬ, ಯಾವಾಗಪ್ಪ ಮಾವನ ಬಗ್ಗೆ ಇಷ್ಟೊಂದು ಪ್ರೀತಿ ಬಂದ್ಬಿಡ್ತು? ನನ್ನ ಓಲೈಸಕ್ಕೆ ಹೊಸ ನಾಟಕ ಮಾಡ್ತಿದ್ಯಾ? ನನ್ನ ತಪ್ಪು ತಿಳ್ಕೊತಾ ಇದ್ದೆ ನೀನು. ಅಲ್ಲ ಬೇಬಿ, ನಮ್ಮ ಮಾವ ನನ್ನ ಬೈತಾರೆ. ಯಾಕೆ ಬೈತಾರೆ ಹೇಳು? ನಾನು ಕೆಲಸ ಮಾಡ್ತಿಲ್ಲ, ನಿನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಅಷ್ಟೇ ತಾನೇ. ನನ್ಗೆ ಒಳ್ಳೇದಕ್ಕೆ ಅಲ್ವಾ? ಇವತ್ತು ಬೈತಾ ಇರೋ ಬಾಯಿ ನಾಳೆ ಹೋಗ್ಳುತ್ತೆ ಅವ್ರ ಮುಂದೆ ಬೆಳೆದ್ರೆ ಅಲ್ವಾ? ತುಂಬ ಬೇಗ ರಿಯಲೈಸ್ ಆಗಿದೆ. ಆದರೆ ನೋ ಯೂಸ್. ಬೇಡ ಅಂತ ಹೇಳ್ದೆ ತಾನೆ. ಹೋಗೇನು ಮಾತಾಡ್ಕೊಂಡು ಬರಬೇಡ ಪ್ಲೀಸ್. ಅಲ್ಲ ಬೇಬಿ, ನೀನು ಪ್ರೆಗ್ನೆಂಟು, ಅಷ್ಟು ಗೊತ್ತಿಲ್ದಿರಾ ಹೀಗೆಲ್ಲ ಮಾಡಿದಾಳಲ್ಲ ಅವಳು. ಇಲ್ಲ, ನಾನು ಅವಳ ವಿಚಾರಿಸ್ಕೊಂಡೆ ಬರ್ತೀನಿ. ಹರಿ ಪ್ಲೀಸ್, ಒಂದ್ಸಲ ಹೇಳ್ರೆ ಅರ್ಥ ಆಗಲ್ವಾ? ಅವಳು ಮಾಡಿದ್ದನ್ನ ಅವಳೇ ಅನುಭವಿಸ್ತಾಳೆ ಬಿಡು. ಅದೆಲ್ಲ ಬಿಟ್ಟಾಕು. ಹೋಗಿದ್ದಿಲ್ಲ ಇಂಟರ್ವ್ಯೂ, ಏನಾಯ್ತು? ಯಾವ ಇಂಟರ್ವ್ಯೂ? ಯಾವ ಇಂಟರ್ವ್ಯೂ?